ಅಥವಾ ಕಾರ್ಯಕ್ರಮದಲ್ಲಿ ಪೂರ್ವ ಪರೀಕ್ಷೆ ಬರುತ್ತೆ. ಈ ಪೂರ್ವ ಪರೀಕ್ಷೆಯ ವಿಷಯದಲ್ಲಿ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಬುನಾದಿ ಸಾಮರ್ಥ್ಯಗಳು, ಅದರ ಜೊತೆಗೆ ನೈದಾನಿಕ ಪ್ರಶ್ನೆ ಪತ್ರಿಕೆ ಅಂದರೆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ಸ್ಗಳನ್ನು ತಂದಿದ್ದೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತು ಬಂದ ಪರೀಕ್ಷೆ 2023-24 ಎಲ್ಲ ತರಗತಿ ವಿಷಯಗಳಿಗೆ ಅಂತ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ 9ನೇ ತರಗತಿಗೆ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲೀಷ್ ಇದಕ್ಕೆ ಸಂಬಂಧಪಟ್ಟಂತೆ ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳ ನೋಟ್ಸ್ಗಳ ಒಂದು ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸೇತು ಬಂಧದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೆ ಮೊದಲಿಗೆ ಬುನಾದಿ ಸಾಮರ್ಥ್ಯಗಳು ಯಾವುವು ಅಂತ ನೋಡ್ಕೊಂಡು ಬರೋಣ. ಮೊದಲನೇದು ಸಂಯುಕ್ತಾಕ್ಷರಗಳು ಮತ್ತು ಪರಿಚಿತ ಪದಗಳ ಉಕ್ತ ಲೇಖನವನ್ನು ತೆಗೆದುಕೊಳ್ಳೋದು. ಕವನ, ಕಾವ್ಯ, ಲಘು ಪ್ರಬಂಧ, ಘಟನೆ, ಸನ್ನಿವೇಶ, ಕತೆ ಮುಂತಾದ ಸಾಹಿತ್ಯ ಪ್ರಕಾರಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಅವುಗಳ ಬಗ್ಗೆ ಮೌಖಿಕವಾಗಿ ಮತ್ತು ಲಿಖಿತ ರೂಪದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವ ಸಾಮರ್ಥ್ಯ. ಪದ್ಯಗಳನ್ನು ಓದಿ ಅವುಗಳ ಸಾರಾಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ವಿವರಿಸುವ ಸಾಮರ್ಥ್ಯ. ಸರಳ ವ್ಯಾಕರಣಾಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ. ನಡುಗನ್ನಡ, ಹಳೆಗನ್ನಡ ಶೈಲಿಯ ಪದ್ಯ ವಚನಗಳನ್ನು ಅರ್ಥ ಮಾಡಿಕೊಳ್ಳುವುದು. ನಾಮಪದ ಕ್ರಿಯಾಪದಗಳನ್ನು ವರ್ಗೀಕರಿಸುವ ಸಾಮರ್ಥ್ಯ. ಸಂಧಿಪದ, ಕ್ರಿಯಾಪದ, ಸೂಕ್ತ ಲೇಖನ ಚಿಹ್ನೆಗಳನ್ನು ಗುರುತಿಸುವ ಸಾಮರ್ಥ್ಯ. ಪತ್ರ ಬರೆಯುವ ಸಾಮರ್ಥ್ಯ. ಗಾದೆ ಪ್ರಬಂಧಗಳನ್ನು ಓದಿ ಅರ್ಥ ಮಾಡಿಕೊಂಡು ವಿವರಿಸುವ ಮತ್ತು ಸರಳ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯ ಅಂತ. ಸೊ ಇಷ್ಟೆಲ್ಲ ಏನಾಗಿದ್ದಾವೆ ಅಂತಂದರೆ ಬುನಾದಿ ಸಾಮರ್ಥ್ಯಗಳು ಪ್ರಥಮ ಭಾಷೆ ಕನ್ನಡದಲ್ಲಿ ಇದ್ದಾವೆ. ಇನ್ನು ಈ ಒಂದು ಬುನಾದಿ ಸಾಮರ್ಥ್ಯಗಳ ಮೇಲೆ ಒಂದು ಪೂರ್ವ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಇದೆ. ಸೊ ಅದನ್ನು ನೋಡ್ಕೊಂಡು ಬರೋಣ. ಮೊದಲನೇದು ಶಿಕ್ಷಕರು ಹೇಳುವ ಪದ ಮತ್ತು ವಾಕ್ಯಗಳನ್ನು ಬರೆಯಿರಿ. ಸೊ ಫಸ್ಟ್ ಒಂದು ಉಕ್ತ ಲೇಖನ ಅಂತ ಒಂದು ಕ್ವಶನ್ಸ್ ಇದೆ. ಅದರಲ್ಲಿ ಸೊ ಕೆಲವೊಂದಿಷ್ಟು ಪದಗಳನ್ನು ಅಥವಾ ವಾಕ್ಯಗಳನ್ನು ಅಥವಾ ಗದ್ಯದ ಭಾಗವನ್ನು ಶಿಕ್ಷಕರು ಹೇಳ್ತಾರೆ, ಅದನ್ನು ಬರಿಬೇಕದು ಮೊದಲನೇ ಪ್ರಶ್ನೆ ಇತ್ತು. ಇನ್ನು ಎರಡನೇದು ಅದಕ್ಕೆ ಒಂದು ಉದಾಹರಣೆಗಳನ್ನು ಸಹಿತ ಅವರು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಇರ್ತಕ್ಕಂಥದ್ದು ಈ ಗದ್ಯ ಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ, DVG ಆಗ ಯುವ ಪತ್ರಕರ್ತ. ದಸರಾ ಉತ್ಸವ ಬಂತು. ರಾಜ್ಯದ ಎಲ್ಲ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. DVG ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಏನು ಬಂದಿರಿ ಗುಂಡಪ್ಪ, ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ? ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ಹಣ ಯಾಕೆ ಕಳಿಸಬೇಕು? ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ, ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ ಎಂದರು. ಪ್ರಶ್ನೆ ಇದೆ, ವಿಶ್ವೇಶ್ವರಯ್ಯನವರು DVG ಅವರಿಗೆ ಹಣವನ್ನು ಏಕೆ ಕೊಟ್ಟರು? ವಿಶ್ವೇಶ್ವರಯ್ಯನವರು ಮತ್ತು DVG ಅವರ ಮಧ್ಯೆ ನಡೆದ ಸಂಭಾಷಣೆಯನ್ನು ಬರೆಯಿರತಕ್ಕಂಥ ಪ್ರಶ್ನೆಗಳನ್ನು ಸಹಿತ ಕೇಳಬಹುದು. ಮುಂದೆ ಈ ಕೆಳಗಿನ ಗದ್ಯ ಭಾಗ ಇದೆ, ಇದನ್ನು ಓದ್ಕೊಂಡು 4-5 ವಾಕ್ಯಗಳಲ್ಲಿ ಸಾರಾಂಶಗಳನ್ನ ಬರಿಬೇಕು. ಏನು ಪದ್ಯದ ಸಾಲುಗಳಿದಾವಂದರೆ, ಕಾಯಕದಲ್ಲಿ ನಿರತನಾಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಅಂತಕ್ಕಂಥ ಸಾಲುಗಳಿದ್ದಾವೆ. ಅದರ ಸಾರಾಂಶವನ್ನು 5 ಸಾಲುಗಳಲ್ಲಿ ಬರೀರಿ. ಮುಂದೆ ಇರ್ತಕ್ಕಂಥ ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ಕ್ರಮಾಕ್ಷರದೊಂದಿಗೆ ಬರಲಿಕ್ಕೆ ಹೇಳಿದ್ದಾರೆ. ಪದಗಳಲ್ಲಿ ಸ್ವರಾಕ್ಷರ ಇಲ್ಲದ ಪದ ಅಂತ ಕೇಳಿದ್ದಾರೆ. ಇರಲಿ, ಏಕೆಂದರೆ, ಓಡಿ ಹೋದ, ಬಹಳ. ಎರಡನೇದು ಸಂಯುಕ್ತಾಕ್ಷರಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಕೇಳಿದ್ದಾರೆ. ದಿನಪತ್ರಿಕೆ, ಅಗತ್ಯ, ಅಮ್ಮ, ವಸ್ತು. ನೆಕ್ಸ್ಟ್ ಕಡೆಗೋಲು ಪದ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಆಗಮ ಸಂಧಿ, ಗುಣಸಂಧಿ, ಲೋಪಸಂಧಿ, ಆದೇಶ ಸಂಧಿ. ಮುಂದಿನ ಪ್ರಶ್ನೆ, ಅಕ್ಷರ ಈ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಕೇಳಿದ್ದಾರೆ. 2 ಮಾತ್ರೆ, 4 ಮಾತ್ರೆ, 6 ಮಾತ್ರೆ, 1 ಮಾತ್ರೆ. ನೆಕ್ಸ್ಟ್ 6 ಪದಗಳಿಂದ ಕೂಡಿದ ಪದ್ಯಕ್ಕೆ ಏನಂತ ಕೇಳ್ತಾರಂತ ಕೇಳಿದ್ದಾರೆ. ಕಂದಪದ್ಯ, ಷಟ್ಪದಿ, ತ್ರಿಪದಿ, ವೃತ್ತಗಳು. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಪದಗಳಲ್ಲಿ ರೂಢ, ಅನ್ವರ್ಥ ಮತ್ತು ಅಂಕಿತ ನಾಮಗಳನ್ನು ವಿಂಗಡಿಸಿ ಬರೀಬೇಕು. ಕಾಲ, ಕಾಳಿ, ದೇವಸ್ಥಾನ, ವ್ಯಾಪಾರಿ, ರಾಜ, ಅಡಗುರು. ಇಲ್ಲಿ ಆಯ್ದ ಕಲಿಕಾ ಸಾಮರ್ಥ್ಯ ಅಥವಾ ಬುನಾದಿ ಸಾಮರ್ಥ್ಯಗಳ ಮೇಲೆ ಇಷ್ಟೊಂದು ಮಾಡೆಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಕೊಟ್ಟಿದ್ರು. ಸೊ ಅದನ್ನು ನಾವು ನಿಮಗೆ ವಿದ್ಯಾರ್ಥಿಗಳ ಅಭ್ಯಾಸಕ್ಕಾಗಿ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಸಹಿತ ಏನು ಮಾಡ್ಬೋದು, ಅದರಲ್ಲಿ ಅಪೇಕ್ಷೆಯನ್ನು ಮಾಡ್ಬೋದು ಆ ಬುನಾದಿ ಸಾಮರ್ಥ್ಯಗಳ ಮೇಲೆ. ಏಕೆಂದರೆ ಕೆಲವೊಂದಿಷ್ಟು ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದರೆ ಬುನಾದಿ ಸಾಮರ್ಥ್ಯ ಎಲ್ಲವನ್ನು ತೆಗೆದುಕೊಂಡು ಸಿದ್ಧಪಡಿಸಿದರೆ ಪ್ರಶ್ನೆ ಪತ್ರಿಕೆ, ಕೆಲವೊಬ್ಬರು
ಸರಳವಾಗಿರೋದನ್ನು ಬಿಟ್ಟು ಕಠಿಣ ಸ್ತರದಲ್ಲಿರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳನ್ನು ಮಕ್ಕಳಿಗೆ ಕೇಳ್ತಾರೆ. ಯಾಕಂದರೆ ಆಲ್ರೆಡಿ ಕಲಿಕಾ ಸಾಮರ್ಥ್ಯಗಳು ಮಕ್ಕಳಲ್ಲಿ ಇರೋದ್ರಿಂದ ಪದೇ ಪದೇ ಅವೇ ಪ್ರಶ್ನೆಗಳನ್ನು ಕೇಳೋದು ಅಸಮಂಜಸ ಅಂತ ಕೆಲವರು ಭಾವಿಸ್ತಾರೆ. ಸೊ ಅದಕ್ಕಾಗಿ ಇಲ್ಲಿ ಮಾಡೆಲ್ ಆಗಿರ್ತಕ್ಕಂಥ ಒಂದು ಕನ್ನಡ ಕ್ವಶನ್ ಪೇಪರನ್ನು ನಾವು ನಿಮಗೆ ಪ್ರೊವೈಡ್ ಮಾಡಿದ್ದೀವಿ. ಸೊ ಮತ್ತೆ ನಾನು ನಿಮಗೆ ಬೇರೆ ವಿಷಯದ ವಿಡಿಯೋಗಳನ್ನು ಸಹಿತ ಪ್ರೊವೈಡ್ ಮಾಡ್ತೀನಿ. ಸೊ ಪ್ಲೀಸ್ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬಾರದು. ಸೊ ಬೇರೆ ಬೇರೆ ವಿಷಯಗಳ ಒಂದು ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.